ಎಸ್ಕೆ ನ್ಯೂಸ್ ಮುಳಬಾಗಿಲು ಡಿಜಿಟಲ್ ಸುದ್ದಿವಾಹಿನಿಗೆ ಸ್ವಾಗತ. ಒಳ್ಳೆ ಫ್ಯೂಚರ್ ಇರಬೇಕು. ಇನ್ನು ನೀವು ಎಷ್ಟೋ ಗೇಮಲ್ಲಿ ಗೆದ್ದು ನಿಮ್ಮ ಊರಿಗೆ ನಮ್ಮ ತಾಲೂಕಿಗೆ ಹೆಸರು ತರಬೇಕು. ಗಾಡ್ ಬ್ಲೆಸ್. Okay, all the best. Thank you so much. All the best. Thank you so much. ಎಲ್ಲರಿಗೂ ನಮಸ್ಕಾರ. ಏನು ಇಲ್ಲಿ ನೆರೆದಿರ್ತಕ್ಕಂಥ ನಮ್ಮ ಕೋಮುಲ್ ನಿರ್ದೇಶಕರು, ಮಾಜಿ ಜಿಲ್ಲಾ ಪಂಚಾಯಿತಿ ಸದಸ್ಯರಾಗಿರ್ತಕ್ಕಂಥ BV ಶಾಮಣ್ಣವರಿಗೆ ಮತ್ತು ಹಿರಿಯರು, ನಮ್ಮ ಪಕ್ಷದ ವಕ್ತಾರರು, ಖ್ಯಾತ ವಕೀಲರು ಆಗಿರ್ತಕ್ಕಂಥ ಶ್ರೀನಿವಾಸ ರೆಡ್ಡಿಯನ್ನವರಿಗೆ ಮತ್ತು ಹೊಸೂರು ಪಂಚಾಯಿತಿ ಉಪಾಧ್ಯಕ್ಷರಾಗಿರ್ತಕ್ಕಂಥ ವರ್ಧನ್ ಅವ್ರಿಗೆ ಮತ್ತು ನಮ್ಮ ಹಿಂದುಗಡೆ ಕನಸಂದ್ರ ಗ್ರಾಮದ ಎಲ್ಲ ಹಿರಿಯರು ಮತ್ತು ಮಾಧ್ಯಮ ಸ್ನೇಹಿತರು ಎಲ್ಲರಿಗೂ ಕೂಡ ಸ್ವಾಗತವನ್ನು ಬಯಸಿ, ಇವತ್ತಿನ ದಿನ ಭಾಳ ಖುಷಿಯ ಸಂಗತಿ. ಯಾಕಂತಂದರೆ ಮುಳಬಾಗಿಲು ತಾಲೂಕಿನ ಕನ್ನಸಂದ್ರ ಗ್ರಾಮದಿಂದ ಮಾರ್ಚ್ 23, 24, 23, 24ರಂದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಥ್ರೋಬಾಲ್ಗೆ ಅಂತ ಹೇಳಿ ನಮ್ಮ ತಾಲೂಕಿನ ಕನ್ನಸಂದ್ರ ಗ್ರಾಮದ 3 ವಿದ್ಯಾರ್ಥಿಗಳು, 2 ಗಂಡು ಮಕ್ಕಳು, 1 ಹೆಣ್ಮಗಳು, 3 ಜನ ಕೂಡ ಥ್ರೋಬಾಲಲ್ಲಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಭಾರತ ತಂಡವನ್ನು ಮುನ್ನಡೆಸಿಕೊಂಡು ಭಾರತ ತಂಡದಿಂದ ನೇಪಾಲ್ ಪ್ರವಾಸವನ್ನು ಕೈಗೊಂಡಿದ್ದರು. ಆ ನೇಪಾಳದಲ್ಲಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಪ್ರಥಮ ಸ್ಥಾನವನ್ನು ಗೆದ್ದು ನಮ್ಮ ಭಾರತ ದೇಶಕ್ಕೆ ಮತ್ತು ನಮ್ಮ ಕರ್ನಾಟಕ ರಾಜ್ಯಕ್ಕೆ, ಮುಖ್ಯವಾಗಿ ಮುಳಬಾಗಿಲು ತಾಲೂಕಿಗೆ ಒಳ್ಳೆಯ ಹೆಸರನ್ನು ತಂದು, ಅವರು ತಂದೆ ತಾಯಿ ಅವರು ಓದಿರ್ತಕ್ಕಂಥ ಶಾಲೆಗಳಿಗೂ ಕೂಡ ಒಳ್ಳೆಯ ಹೆಸರನ್ನು ತಂದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಪ್ರಥಮ ಸ್ಥಾನವನ್ನು ಗೆದ್ದು ನಮ್ಮ ತಾಲೂಕಿಗೆ ಹಿಂದಿರುಗಿದ್ದಾರೆ. ಅವರು ಮೂವರಿಗೂ, ಒಂದು ಕಲ್ಪನಾ ಚಾವ್ಲಾ, ಇನ್ನೊಬ್ಬರು ಸುಬ್ರಮಣಿ ಮತ್ತು ಪವನ್ ಕಲ್ಯಾಣ್, ಮೂವರಿಗೂ ಕೂಡ ನನ್ನ ಕಡೆಯಿಂದ ಅವ್ರಿಗೆ ಹೃತ್ಪೂರ್ವಕ ಅಭಿನಂದನೆಗಳನ್ನು ಸಲ್ಲಿಸ್ತಾ, ಅವ್ರ ಗ್ರೇಟ್ ಫ್ಯೂಚರ್ ಇರಲಿ, ಅವ್ರಿಗೆ ಇನ್ನೂ ಒಳ್ಳೊಳ್ಳೆ ಸ್ಥಾನಗಳಲ್ಲಿ ಹೋಗಿ ಅವರು ಜೈಬಾರ್ಯವನ್ನು ಬಾರಿಸಿ ಅವರ ವೈಯಕ್ತಿಕ ಅವರ ಹೆಸರನ್ನು ಗಳಿಸುವುದಲ್ಲದೆ ನಮ್ಮ ಭಾರತ ದೇಶ ಮತ್ತು ನಮ್ಮ ತಾಲೂಕಿನ ಹೆಸರನ್ನು ಗಳಿಸಬೇಕು ಅಂತ ಹೇಳಿ ಅವ್ರಿಗೆ ಆಶೀರ್ವಾದವನ್ನು ಮಾಡ್ತಾ, ಏನು ನಾವು 23, 24 ಹೋಗಿದ್ದಿರ್ತಕ್ಕಂಥ ಮಕ್ಕಳಿಗೆ ಆವತ್ತು ನಮ್ಮ ಸುಬ್ರಹ್ಮಣ್ಯವರು ಬಂದಿರಲಿಲ್ಲ, ಕಾರಣಾಂತರದಿಂದ ಕಲ್ಪನಾ ಚಾವ್ಲಾ ಮತ್ತು ಪವನ್ ಕಲ್ಯಾಣ್ ಅವರು ಬಂದಿದ್ದರು. ಅವ್ರಿಗೆ ನನ್ನ ಕೈಯಲ್ಲಾದಷ್ಟು ಆರ್ಥಿಕ ಸಹಾಯವನ್ನು ಮಾಡಿದ್ದೆ. ಸುಬ್ರಹ್ಮಣ್ಯವರು ಆವತ್ತು ಬರದೇ ಇದ್ದ ಕಾರಣ ಇವತ್ತು ನಾವು ನಮ್ಮ ನಾಯಕರು ಎಲ್ಲರ ಸೇರಿ ಸುಬ್ರಹ್ಮಣ್ಯವರಿಗೆ ಕರೆಸಿ ಅವ್ರಿಗೆ ಸನ್ಮಾನವನ್ನು ಮಾಡಿ, ಅವ್ರಿಗೂ ಕೂಡ ನನ್ನ ಕಡೆಯಿಂದ ಆರ್ಥಿಕ ಸಹಾಯವನ್ನು ಕೂಡ ಮಾಡ್ತಾಯಿದ್ದೀನಿ. ಅವ್ರಿಗೆಲ್ಲ ದೇವರು ಒಳ್ಳೇದು ಮಾಡಲಿ. ನಿಮಗೆಲ್ಲರಿಗೂ ಕೂಡ ವಂದಿಸುತ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಎಲ್ಲರಿಗೂ ನಮಸ್ಕಾರ. ಏನು ಇಲ್ಲಿ ಉಪಸ್ಥಿತಿರ್ತಕ್ಕಂಥ ನಮ್ಮ ಕೋಮುಲ್ನ ನಿರ್ದೇಶಕರು, ನಮ್ಮ ಜಿಲ್ಲಾ ಪಂಚಾಯಿತಿ ಮಾಜಿ ಸದಸ್ಯರು, ಒಳ್ಳೆಯ ಒಂದು ಜನಪ್ರಿಯತೆಯನ್ನು ಗಳಿಸಿರ್ತಕ್ಕಂಥ ಸಾಮೇಗೌಡ್ರೆ, ಸಮಾಜಮುಖಿ ಕೆಲಸಗಳಲ್ಲಿ ತಮ್ಮನ್ನು ತಾವು ತೊಡಗಿಸ್ಕೊಂಡು ಒಂದಲ್ಲ ಒಂದು ರೀತಿ ತಮ್ಮ ಕೈಯಲ್ಲಾದಂಥ ಒಂದು ಸಹಾಯಸ್ತವನ್ನು ನೀಡ್ತಾ ಬರ್ತಾ ಇರ್ತಕ್ಕಂಥ ದಾನಿಗಳು, KP ಟ್ರಾವೆಲ್ಸ್ನ ಮಾಲೀಕರು, ನಮ್ಮ ಸನ್ಮಿತ್ರರು ಆಗಿರ್ತಕ್ಕಂಥ ಪ್ರಭಾಕರ್ ಅವರೇ, ಹಿರಿಯರು,
ನಮ್ಮ ಮುಷ್ಟೂರಿನ ಗ್ರಾಮ ಪಂಚಾಯಿತಿಯ ಉಪಾಧ್ಯಕ್ಷರಾಗಿರ್ತಕ್ಕಂಥ ನಮ್ಮ ವರ್ಧಣ್ಣವರೇ, ವಿಶೇಷವಾಗಿ ನಮ್ಮ ಕಣಸಂದ್ರ ಎಮ್ಮೆನತ ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೆ ಸೇರಿರ್ತಕ್ಕಂಥ ಕಣಸಂದ್ರ ಗ್ರಾಮದಿಂದ ಆಗಮಿಸಿರ್ತಕ್ಕಂಥ ಸನ್ಮಾನಿತರು ಆಗಿರ್ತಕ್ಕಂಥ ಚಿರಂಜೀವಿ ಸುಬ್ರಹ್ಮಣ್ಯವರೇ, ನಮ್ಮ ಚಿನ್ನಣ್ಣವರೇ, ಮುನ್ಸ್ವಾಮಿಯವರೇ, ನಮ್ಮ ವೆಂಕಟರಾಮ್ ಅವರೇ, ನಮ್ಮ ಸುಬ್ರಹ್ಮಣ್ಯವರ ತಂದೆಯವರಾಗಿರ್ತಕ್ಕಂಥ ಮುನಿಯಂಟಪ್ಪನವರೇ, ಅದೇ ರೀತಿ ಮುನ್ಕೃಷ್ಣ ಅವರೇ. ಸೊ ಅವರೆಲ್ಲರೂ ಕೂಡ ನಾನು ಈ ಸಂದರ್ಭದಲ್ಲಿ ವಂದಿಸ್ತಾ, ಇವತ್ತು ನಾವು ಹೇಳ್ತಕ್ಕಂಥದ್ದು ಇಷ್ಟೇ. ಈ ಹಿಂದೆ ಅದೇ ಕಣಸಂದ್ರ ಗ್ರಾಮದಿಂದ ರಾಧಾಕೃಷ್ಣವರ ಮಗಳಾಗಿರ್ತಕ್ಕಂಥ ಕಲ್ಪನಾ ಚಾವ್ಲಾ ಮತ್ತು ಪವನ್, ಸೊ ಅವರನ್ನು ಈ ಹಿಂದೆ ಅವರು ಭಾರತವನ್ನು ಪ್ರತಿನಿಧಿಸಿ ನೇಪಾಳ್ಗೆ ಹೋಗುವಂಥ ಸಂದರ್ಭದಲ್ಲಿ ಅವರನ್ನು ಕೂಡ ಕರೆಸಿ ಅವರನ್ನು ಬೀಳ್ಕೊಟ್ಟು ಅವರಿಗೆ ಶುಭಾಶಯಗಳನ್ನು ಕೂಡ ಈ ನಮ್ಮ ಯೂಟ್ಯೂಬ್ ಮುಖಾಂತರ ತಿಳಿಪಡಿಸಿದ್ವಿ. ಆ ದಿನ ನಮ್ಮ ಸುಬ್ರಹ್ಮಣ್ಯ ಏನಿವತ್ತು ಸನ್ಮಾನಿತರಾಗಿರ್ತಕ್ಕಂಥ ಸುಬ್ರಹ್ಮಣ್ಯ ಅವರು ತಮ್ಮ ವೈಯಕ್ತಿಕ ಕಾರಣಗಳಿಂದ ಅವರು ಲಭ್ಯ ಇಲ್ಲದೆ ಇರತಕ್ಕಂಥ ಕಾರಣಕ್ಕಾಗಿ ಇವತ್ತು ಅವರನ್ನು ಕರೆಸಿ ಇವತ್ತು ಸನ್ಮಾನ ಮಾಡ್ತಾಯಿದ್ವಿ. ಬಹುಶಃ ಯಾಕೆ ಸನ್ಮಾನ ಮಾಡ್ತಾಯಿದ್ವಿ ಅಂತ ಹೇಳಿದ್ರೆ, ಏನು ಭಾರತವನ್ನು ಪ್ರತಿನಿಧಿಸಿ ಥ್ರೋಬಾಲಲ್ಲಿ ಏನು ನೇಪಾಳಲ್ಲಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಪಾಲ್ಗೊಂಡು ಏನು ಪ್ರಥಮ ಸ್ಥಾನವನ್ನು ಗಳಿಸಿ ಇಡೀ ದೇಶಕ್ಕೆ ಒಂದು ಒಳ್ಳೆಯ ಒಂದು ಕೀರ್ತಿಯನ್ನು ತಂದುಕೊಂಡಿರ್ತಕ್ಕಂಥ ಹೆಗ್ಗಳಿಕೆ ನಮ್ಮ ಈ ಪ್ರತಿಭೆಗಳಿಗೆ ಅವರಿಗೆ ನಾವು ಮೊಟ್ಟ ಮೊದಲನೇದಾಗಿ ನಾವು ಅಭಿನಂದನೆಗಳನ್ನು ಸಲ್ಲಿಸಬೇಕಾಗ್ತದೆ. ಈ ಸಂದರ್ಭದಲ್ಲಿ ಒಂದು ವಿಚಾರವನ್ನು ನಾನು ಹೇಳೋಕ್ಕೆ ಇಷ್ಟಪಡ್ತೇನೆ. ಒಬ್ಬೊಬ್ಬರಲ್ಲಿ ಒಂದೊಂದು ಪ್ರತಿಭೆ ಇರ್ತದೆ, ಆದರೆ ಆ ಪ್ರತಿಭೆಗೆ ಅನುಗುಣವಾಗಿ ಅವಕಾಶಗಳಿರೋದಿಲ್ಲ. ಅವಕಾಶಗಳು ಬಂದಾಗ ಅದನ್ನು ಸಕ್ರಮವಾಗಿ ಬಳಸ್ಕೊಂಡು ಮುಂದೆ ಸಾಗುವುದಕ್ಕೆ ಪ್ರತಿಯೊಬ್ಬರು ಕೂಡ ಮಕ್ಕಳು ಮುಂದೆ ಬಂದಾಗ ಅದು ಒಂದಲ್ಲ ಒಂದು ದಿವಸ ಅದು ಪ್ರತಿಫಲಿಸ್ತದೆ. ಇವತ್ತು ನನಗೆ ಸಂತೋಷದ ವಿಚಾರ, ನನ್ನ ಸ್ವಂತ ಗ್ರಾಮ ಪಂಚಾಯತಿಗೆ ಸೇರಿರ್ತಕ್ಕಂಥ ನಮ್ಮ ಸುಬ್ರಹ್ಮಣ್ಯ ಅವರು, ಪವನ್ ಅವರು ಮತ್ತು ಕಲ್ಪನಾ ಚಾವ್ಲಾ ಅವರು ಇವತ್ತು ಏನು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಪ್ರತಿನಿಧಿಸಿ ಇವತ್ತು ಗೆಲುವನ್ನು ಸಾಧಿಸಿದ್ದಾರೆ, ಪ್ರಥಮ ಸ್ಥಾನ ಗಳಿಸಿದ್ದಾರೆ ಅಂತ ಹೇಳಿದ್ರೆ, ಹಳ್ಳಿಗಳಲ್ಲಿ ಹುಟ್ಟಿ ಒಂದು ಸಾಮಾನ್ಯ ಕುಟುಂಬಗಳಲ್ಲಿ ಜನಿಸಿ ಒಂದು ರಾಷ್ಟ್ರೀಯ ಮಟ್ಟಕ್ಕೆ ಅವರು ಹೋಗಿ ಒಂದು ಅತ್ಯುತ್ತಮವಾದಂಥ ಒಂದು ಏನು ಗೆಲುವನ್ನು ಸಾಧಿಸ್ಕೊಂಡು ಬಂದಿದ್ದಾರೆ ಅಂತ ಹೇಳಿದ್ರೆ ನಾವೆಲ್ಲರೂ ಕೂಡ ಒಂದು ಸಂತೋಷ ಪಡುವಂಥ ವಿಚಾರ. ಯಾಕಂತ ಹೇಳಿದ್ರೆ ಇವತ್ತು ಮಕ್ಕಳಲ್ಲಿ ಕೂಡ ನಾನು ಮನವಿ ಮಾಡ್ತಕ್ಕಂಥದ್ದು, ಅವಕಾಶಗಳು ಬಂದಾಗ ಅಥವಾ ಅವಕಾಶಗಳನ್ನು ಕಲ್ಪಿಸ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡಬೇಕು. ಅವಕಾಶಗಳು ಬಂದಾಗ ಅದನ್ನು ಸಕ್ರಮವಾಗಿ ಬಳಸ್ಕೊಂಡು ಈ ರೀತಿಯಾಗಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಅಥವಾ ರಾಷ್ಟ್ರ ಮಟ್ಟದಲ್ಲಿ ತಮ್ಮನ್ನು ತಾವು ಗುರುತಿಸ್ಕೊಳ್ತಕ್ಕಂಥ ಒಂದು ಪ್ರಾಮಾಣಿಕ ಪ್ರಯತ್ನ ತಮ್ಮಿಂದ ಆಗಬೇಕು. ಇವತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಇವತ್ತು ಕ್ರೀಡಾ ಒಂದು ಲೋಕವನ್ನು ತೆಗೆದುಕೊಂಡಾಗ ಒಂದು ಹಾಕಿ ಆಗಿರ್ಬೋದು ಅಥವಾ ಕ್ರಿಕೆಟ್ ಆಗಿರ್ಬೋದು ಅಥವಾ ಥ್ರೋಬಾಲ್ ಆಗಿರ್ಬೋದು, ಫುಟ್ಬಾಲ್ ಆಗಿರ್ಬೋದು, ಇವೆಲ್ಲದಲ್ಲೂ ಕೂಡ ಭಾರತ ಯಾರಲ್ಲೂ ಕೂಡ ಹಿನ್ನಡೆಯನ್ನು ಕಂಡುಕೊಂಡಿಲ್ಲ. ಇವತ್ತು ಮುಂದೆ ಸಾಗ್ತಾ ಇದೆ. ಒಳ್ಳೆ ಪ್ರತಿಭೆಗಳು ದಿನಕ್ಕೆ ಆಚೆ ಬರ್ತಾ ಇದ್ದಾರೆ. ಆ ಪ್ರತಿಭೆಗಳು ಇಡೀ ದೇಶದ ಒಂದು ಕೀರ್ತಿ ಪತಾಕೆಯನ್ನು ಅತ್ಯುನ್ನತ ಒಂದು ಎತ್ತರಕ್ಕೆ ತೆಗೆದುಕೊಂಡು ಹೋಗ್ತಾ ಇದ್ದಾರೆ. ಸೊ ಅವರೆಲ್ಲರೂ ಕೂಡ ನಾವು ಇವತ್ತು ಧನ್ಯವಾದಗಳನ್ನು ಹೇಳಬೇಕಾಗ್ತದೆ. ಸೊ ಆ ನಿಟ್ಟಿನಲ್ಲಿ ನಾನು ಮಕ್ಕಳಿಗೆ ಒಂದೇ ಒಂದು ಕಿವಿ ಮಾತು ಹೇಳ್ತಕ್ಕಂಥದ್ದು, ಏನು ಪಠ್ಯಕ್ರಮದ ಜೊತೆಗೆ ಪಠ್ಯೇತರ ಒಂದು ಚಟುವಟಿಕೆಗಳು ಅಂದರೆ ಕ್ರೀಡೆಗಳಲ್ಲಿ ಭಾಗವಹಿಸಿ, ಸೊ ಆ ಕ್ರೀಡೆಗಳಲ್ಲಿ ತಮ್ಮನ್ನು ತಾವು ಗುರುತಿಸ್ಕೊಂಡು ಮುಂದೆ ಸಾಗುವಂಥ ಪ್ರಯತ್ನ ನಿಮ್ಮಿಂದ ಆಗಬೇಕು. ಪೋಷಕರಲ್ಲೂ ಕೂಡ ನಾನು ಒಂದು ಮನವಿ ಮಾಡ್ತೇವೆ, ಏನು ತಮ್ಮ ಮಕ್ಕಳಲ್ಲಿ ಒಂದು ಒಳ್ಳೆ ಪ್ರತಿಭೆ ಇದೆ, ಆ ಪ್ರತಿಭೆಯನ್ನು ಗುರುತಿಸಿ ಅವರು ಎಷ್ಟು ಮುಂದೆ ಸಾಗ್ತಾರೋ ಅವ್ರಿಗೆ ಬೆನ್ತಟ್ಟಿ ಮುಂದೆ ಹೋಗೋದಕ್ಕೆ ತಾವು ಅನುವು ಮಾಡಿಕೊಟ್ಟು ಅಂಥ ಪ್ರತಿಭೆಗಳನ್ನು ಹೊರಚಿಮ್ಮಲಿಕ್ಕೆ ನೀವು ಕೂಡ ಸಹಕಾರಿ ಆಗಬೇಕು ಅಂತ ಕೂಡ ಎಲ್ಲ ಪೋಷಕ ಬಂಧುಗಳಲ್ಲಿ ಕೂಡ ನಾನು ಮನವಿ ಮಾಡ್ತೇನೆ. ವಿಶೇಷವಾಗಿ ಇವತ್ತು ನಾನು ಪ್ರಭಾಕರವನ್ನು ಕೂಡ ನಾನು ಅಭಿನಂದಿಸ್ತೇನೆ. ಈ ಹಿಂದೆ ಕೂಡ ಆ ಇಬ್ಬರು ಮಕ್ಕಳನ್ನು ಕೂಡ ಗುರುತಿಸಿ, ಸೊ ಅವರು ಕೂಡ ತಮ್ಮ ಕೈಯಲ್ಲಾದಂಥ ಸಹಾಯಸ್ಥವನ್ನು ಕೊಟ್ಟರು. ಇವತ್ತು ಕೂಡ ಏನು ಅವರು ಗೆದ್ದು ಬಂದ ಮೇಲೆ ಅವತ್ತು ಏನು ಸುಬ್ರಹ್ಮಣ್ಯ ಅವರು ಇಲ್ಲಿ ನಮಗೆ ಲಭ್ಯ ಇರಲಿಲ್ವೋ, ಇವತ್ತು ಅವರು ನಮ್ಗೆ ಸಿಕ್ಕಿದ್ದಾರೆ. ಅವರು ಕೂಡ ಇವತ್ತು ಸಹಾಯ ಸಹಸ್ತವನ್ನು ನೀಡಿ ಅವರನ್ನು ಬೆಂತಟ್ಟುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಯಾಕಂತ ಹೇಳಿದ್ರೆ ಭಗವಂತ ಐಶ್ವರ್ಯ ಎಲ್ಲರಿಗೂ ಕೊಡ್ತಾನೆ. ಕೊಟ್ಟಂಥ ಐಶ್ವರ್ಯದಲ್ಲಿ ನಮ್ಮ ಮತ್ತೊಬ್ಬರು ಕೂಡ ಒಂದಷ್ಟು ಮೀಸಲಿಟ್ಟು ಅವರನ್ನು ಕೂಡ ಬೆಂತಟ್ಟಿ ಅವರನ್ನು ಮುಂದೆ ಸಾಗುವಂಥ ಒಂದು ಕೆಲಸವನ್ನು ಮಾಡುವಂಥ ಕೆಲಸ ಮಾಡ್ತಕ್ಕಂಥವರು ಬಹಳಷ್ಟು ವಿರಳ.
ಅದರಲ್ಲೂ ಕೂಡ ಇವತ್ತು ನಾನು ನೋಡಿದಾಗೆ ಇಡೀ ತಾಲೂಕಿನಾದ್ಯಂತ ತಮ್ಮ ಕೈಯಲ್ಲಾದಂಥ ಒಂದು ಸೇವೆಯನ್ನು ಮಾಡ್ತಾ ಸೊ ಇಂಥ ಒಂದು ಪ್ರತಿಭೆಗಳನ್ನು ಗುರುತಿಸಿ ಸೊ ಅವ್ರಿಗೆ ಬೆಂತಟ್ಟುವಂಥ ಕೆಲಸವನ್ನು ಇವತ್ತು ಏನು ನಮ್ಮ ಪ್ರಭಾಕರ್ ಅವರು ಮಾಡ್ತಾ ಇದ್ದಾರೆ. ನಿಜವಾಗ್ಲೂ ಕೂಡ ಒಳ್ಳೆ ಕೆಲಸ ಮಾಡ್ತಾ ಇದ್ದೀರಿ. ಆ ಭಗವಂತ ನಿಮಗೆ ಅಷ್ಟೈಶ್ವರ ಆರೋಗ್ಯ ಕೊಟ್ಟು ಇನ್ನೂ ಕೂಡ ನೀವು ಇಂಥ ಸೇವೆಯನ್ನು ಮಾಡ್ತಕ್ಕಂಥ ಸದಾವಕಾಶಗಳು ಆ ಭಗವಂತ ನಿಮಗೆ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಕೊಡಲಿ ಅಂತ ಕೂಡ ನಾನು ದೇವರಲ್ಲಿ ಪ್ರಾರ್ಥಿಸ್ತಾ, ವಿಶೇಷವಾಗಿ ಇವತ್ತು ಏನು ನಮ್ಮ ಸುಬ್ರಹ್ಮಣ್ಯ ಅವರು ಮತ್ತು ಏನು ಪವನ್ ಮತ್ತು ಯಾರು ಕಲ್ಪನಾ ಚಾವ್ಲಾ ಏನು ಇವರು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ತಮ್ಮ ಗೆಲುವನ್ನು ಸಾಧಿಸ್ಕೊಂಡು ಬಂದಿದ್ದಾರೆ. ಇನ್ನು ಇವರ ಮುಂದಿನ ಭವಿಷ್ಯಗಳು ಕೂಡ ಪ್ರಜ್ವಲತೆಯಿಂದ ಕೂಡಲಿ, ಇನ್ನೂ ಒಂದು ಅತ್ಯುನ್ನತ ಒಂದು ಎತ್ತರಕ್ಕೆ ಬೆಳೀಲಿ ಅಂತ ಕೂಡ ದೇವರಲ್ಲಿ ಆಶಿಸ್ತಾ, ವಿಶೇಷವಾಗಿ ನಾವು ಇಂಥ ಯಾವುದೇ ಜನಪರ ಕಾರ್ಯಕ್ರಮಗಳನ್ನು ಮಾಡಿದಾಗ ನಮ್ಮೊಟ್ಟಿಗೆ ಸಹಕರಿಸಿ ಇದನ್ನು ಎಲ್ಲರೂ ಕೂಡ ತಿಳಿಪಡಿಸುವಂಥ ಕೆಲಸವನ್ನು ಇವತ್ತು ಏನು ಮಾಡ್ತಾ ಇದ್ದಾರೆ ನಮ್ಮ ಚಲಪತಿ ಅವರು, ನಮ್ಮ ಸುಕುಮಾರ್ ಅವರು, ನಮ್ಮ ಜುಲ್ಫಿಕರ್ ಅವರ ಬ್ರದರು ಫೈಜಲ್ ಅವರು ಪಾಪ ಎಲ್ಲೇ ಕೂಡ ಇಂಥ ಒಂದು ಜನಪರ ಕಾರ್ಯಕ್ರಮ ನಡೆದಾಗ ಅವ್ರು ಎಷ್ಟೇ ಒತ್ತಡಗಳಿದ್ರು ಕೂಡ ಕೆಲಸ ಕಾರ್ಯಕ್ರಮಗಳಿದ್ರು ಕೂಡ ಅದನ್ನು ಬದಿಗೊತ್ತಿ ಇವತ್ತು ನಮಗೆ ಸಹಕರಿಸ್ತಾ ಇದ್ದಾರೆ. ಅವರು ಕೂಡ ನನಗೆ ಈ ಸಂದರ್ಭದಲ್ಲಿ ವಿಶೇಷವಾಗಿ ಧನ್ಯವಾದಗಳನ್ನು ಹೇಳಿ ಮತ್ತೊಮ್ಮೆ ಮಗದೊಮ್ಮೆ ಇಲ್ಲಿ ಸೇರಿ ಇವತ್ತು ಏನು ಈ ಒಂದು ಸರಳವಾಗಿ ಈ ಒಂದು ಕಾರ್ಯಕ್ರಮ ಮಾಡಿದ್ದೀವಿ. ಸೊ ಪ್ರತಿಯೊಬ್ಬರು ಕೂಡ ನಾನು ವಂದಿಸಿ ನನ್ನ 2 ಮಾತನ್ನು ಮುಗಿಸ್ತಾ ಇದ್ದೀನಿ. ಮಾಡಿದಂತಹ ಸೇವೆ, ಪ್ರಭಾಕರ್ ಅವರು ಮಾಡಿದಂತಹ ಒಂದು ಅಳಿಲು ಸೇವೆ ಅನ್ಕೊಳ್ಳಿ. ಯಾಕಂದ್ರೆ ಅವ್ರು ಪ್ರೋತ್ಸಾಹ ಮಾಡಿ ಬೇರೆ ದೇಶಕ್ಕೆ ಕಳಿಸಿದಾಗ ಎಲ್ಲೋ ಒಂದು ಕಡೆ ಅವರ ಕೈಗುಣ ಚೆನ್ನಾಗಿದೆ ಅಂತ. ಯಾಕಂದ್ರೆ ಎಲ್ರಿಗೂ ಕೂಡ ಗೆದ್ದು ಬರ್ತಾ ಇದೆ. ಖಂಡಿತ ಅದು ನಿಮ್ಮ ಭಾವನೆ ಏನಿದೆಯೋ ಅದು ಸತ್ಯಕ್ಕೆ ಬಹಳ ಹತ್ತಿರವಾಗಿರ್ತಕ್ಕಂಥದ್ದು. ಎಸ್ ಅದನ್ನು ಕೂಡ ನಾನು ಒಪ್ತೀನಿ. ಅವ್ರ ಕೈಗುಣ ಚೆನ್ನಾಗಿದೆ. ಸೊ ನಿಜವಾಗ್ಲೂ ಕೂಡ ಮಕ್ಕಳ ಪರಿಶ್ರಮದ ಜೊತೆಗೆ ಸೊ ಇಂಥವರ ಆಶೀರ್ವಾದ ಕೂಡ ಇದೆ ಅಂದರೆ ತಪ್ಪಾಗಲಾರ್ದು. ಅವರ ಆಶೀರ್ವಾದ ಇದೆ, ಅದು ಕೂಡ ಒಂದು ಕಾರಣ ಅಂತ ಕೂಡ ಹೇಳ್ಬೋದು. ಎಲ್ಲರಿಗೂ ಶುಭ ಸಂಜೆ. ವೇದಿಕೆ ಮೇಲೆ ಆಸನಾಗಿರುವ ಎಲ್ಲ ಗಣ್ಯರಿಗೂ ಹಾಗೂ ಕಣಸಂದ್ರ ಗ್ರಾಮಸ್ಥರಿಗೂ ನನ್ನ ಪ್ರೀತಿಯ ಧನ್ಯವಾದಗಳು. ನನ್ನ ಹೆಸರು ಸುಬ್ರಹ್ಮಣ್ಯ KM. ನಾನು ಕಣಸಂದ್ರ ಗ್ರಾಮ, ಮುಳಬಾಗಿಲು ತಾಲೂಕು, ಹಾವಣಿ ಹೋಬಳಿ, ಎಮ್ಮಿನತ್ತ ಪಂಚಾಯಿತಿ. ನಾನು ಬೆಂಗಳೂರು ಉತ್ತರ ವಿಶ್ವವಿದ್ಯಾಲಯ ಸ್ನಾತಕೋತ್ತರ ಕೇಂದ್ರ ಮಂಗಸಂದ್ರ, ಕೋಲಾರ ಸಮಾಜ ಕಾರ್ಯ ವಿಭಾಗದಲ್ಲಿ ನಾನು 2ನೇ ವರ್ಷದಲ್ಲಿ ತೃತೀಯ ಸೆಮಿಸ್ಟರ್ನಲ್ಲಿ ವ್ಯಾಸಂಗ ಮಾಡುತ್ತಿದ್ದು, ಏನು 25, 26, 27 ಈ 3 ದಿನಾಂಕದಲ್ಲಿ ನಾನು ನೇಪಾಳದಲ್ಲಿ ನಡೆಯುವ ಪೋಖ್ರಾದಲ್ಲಿ ಅಂತಾರಾಷ್ಟ್ರೀಯ ಥ್ರೋಬಾಲ್ಗೆ ನಾನು ಕಣಸಂದ್ರ ಗ್ರಾಮದಿಂದ 3 ಜನ ಕ್ರೀಡಾಪಟುಗಳು ಆಯ್ಕೆಯಾಗಿದ್ದು, ಸೊ ಕೋಲಾರ ಜಿಲ್ಲೆಯಿಂದ ಭಾರತ ದೇಶದಿಂದ ನಾವು ಬೇರೆ ದೇಶಕ್ಕೆ ಹೋಗಿ ನಮ್ಮ ದೇಶದ ಒಂದು ಘನತೆ ಗೌರವವನ್ನು ಅಲ್ಲಿ ಕಾಪಾಡಿಕೊಂಡು ಬಂದು ನಮ್ಮ ದೇಶಕ್ಕೂ, ರಾಜ್ಯಕ್ಕೂ, ಜಿಲ್ಲೆಗೂ, ತಾಲೂಕಿಗೂ ಮತ್ತು ನಮ್ಮ ಗ್ರಾಮಕ್ಕೂ ಒಳ್ಳೆಯ ಹೆಸರನ್ನು ತಂದು, ಹಾಗೆಯೇ ಮುಂದಿನ ದಿನಗಳಲ್ಲಿ ಕೂಡ ನಾವು ಇನ್ನಷ್ಟು ಕ್ರೀಡಾಕೂಟಗಳಲ್ಲಿ ಹೆಚ್ಚಿನದಲ್ಲಿ ನಾವು ಭಾಗವಹಿಸಿ ಮತ್ತೊಮ್ಮೆ ನಾವು ನಮ್ಮ ತಾಲೂಕಿಗೆ ಒಳ್ಳೆಯ ಸ್ಥಾನವನ್ನು ತರುತ್ತೇವೆ ಎಂದು ನಾನು ಈ ಗಣ್ಯರಲ್ಲಿ ನಾನು ನಮಸ್ಕರಿಸುತ್ತೇನೆ. ಹಾಗೆ ಈ ಒಂದು ಅವಕಾಶ ಮಾಡಿಕೊಟ್ಟಂಥ ನಿಮಗೆಲ್ಲರಿಗೂ ಸಹ ನನ್ನ ಒಂದು ತುಂಬ ಹೃದಯದ ಧನ್ಯವಾದಗಳು.